ಐ ಗಾಟ್ ಆಂಗ್ಷಿಯಸ್, ಫುಲ್ ಡಿಸ್ಟರ್ಬ್ಡ್ ಮೈಂಡ್. ಕೆಲವು ಸಿಚುವೇಶನ್ಸ್ ಇರುತ್ತೆ. ವಿ ಹ್ಯಾವ್ ನೋ ಒನ್ ಟು ಬ್ಯಾಕ್ ಅಸ್ ಅಪ್. ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಚೆನ್ನಾಗಿ ಓದ್ಬಿಡು. ಬರ್ಲಾ? ಹಂಗಲ್ಲಪ್ಪ. ಏನು ಮುಂದಿನ ವರ್ಷಕ್ಕೆ ಅವಳು ಮದುವೆ ಮಾಡೋಣ ಅಂತ ಯಾರ್ದು? ಇನ್ನೇನು ನಂದ? ಹೆಂಗೆ ಎಷ್ಟಾಗ್ಲಿ ಅವರ ಅಮ್ಮ ಅಲ್ವಾ. ಬರಲ ಚಪಾತಿ, ಅದು ಚಪಾತಿನ ರೊಟ್ಟಿಯಾಗಿ ಹೋಗ್ಬಿಟ್ಟಿದೆ ಗೈಸ್. ಮುತ್ತಜ್ಜಿನ ನೋಡೋದು ಗೈಸ್. ನಂಗೂ ಗೊತ್ತಿರ್ಲಿಲ್ಲ ನಮಗೆ ಮುತ್ತಜ್ಜಿ ಗೈಸ್. ಅಜ್ಜಿಗೆ 101 ವರ್ಷ. ಸಿದ್ದಪ್ಪಣ್ಣ ಬಾಗೋಡ್ ಸಿದ್ದಪ್ಪಣ್ಣ ಮಗನಾ? ಜ್ಞಾಪಕ ಶಕ್ತಿನೂ ಚೆನ್ನಾಗಿದೆ, ಕಣ್ಣು ಕಾಣಿಸುತ್ತೆ. ಅಂದ್ರೆ ಅಜ್ಜಿಗೆ BP ಶುಗರ್ ಎಂತದಿಲ್ಲ ಕಣಪ್ಪ. ಏನೂ ಇಲ್ಲ. ಸ್ವೀಟು ಚೆನ್ನಾಗಿ ತಿನ್ನುತ್ತಾ? ಸ್ವೀಟು ತಿಂತಾರಾ? ಸ್ವೀಟ್ ಎಲ್ಲ ತಿನ್ನುತ್ತೆ. ಇವಾಗ ಜಾಸ್ತಿ ಮಾಡ್ಬಿಟ್ಟಿದೆ. ಹಾ, ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇಷ್ಟಿಷ್ಟೇ ಊಟ ತಿಂಡಿ ಕಡಿಮೆನೆಯ. ಹಂಗಾದ್ರೆ ಅಂದ್ರೆ ಅದಕ್ಕೆ ಎಷ್ಟು ಹೊಟ್ಟೆ ಇವಾಗ ಇಷ್ಟ. ಕಾಫಿ ಬೇಡ ಮಾವಿನ ತಿಂಡಿ ಅಂದ್ರು. ನೆನ್ಕಡುತ್ತೆ. ಅಯ್ಯೋ ಸುಶೀಲ ಇಲ್ಲೇ ಇರು ನಮ್ಮ ಮನೆಗೆ. ಯಾಕೆ ನಗ್ತೀಯ? ಅಲ್ಲಿ ಹೊರಗಡೆ ಹೋಗ್ತಿರಲ್ಲ ಬಿದ್ರೆ ನಿಧಾನ ನಾವು ಏನಿಗೂ ಹೋಗಲ್ಲ. ಕೈ ತೊಳ್ಕೊಳ್ಳೋದು ಬರೋದು. ಒಂದು ಇವತ್ತು ಮಾಡಿಸಿದ್ ನಾಳೆ ಮಾಡಿಸಲ್ಲ, ನಾಡ್ದು ಮಾಡಿಸ್ತೀನಿ ಅಂದ್ರೆ ಮನ್ಸ್ಕೊಂಡು ಕೂತ್ಕೊಳ್ಳುತ್ತೆ. ರಾತ್ರಿ ನನಗೆ ಸ್ನಾನ ಮಾಡಿಸಿಲ್ಲ ಅಂತ 2:30 ಎದ್ದೈತಿ. ನೀನು ಸ್ನಾನ ಮಾಡಿಸಲಿಲ್ಲ ಅಂದ್ರೆ ಊರಿಗೆ ಹೋಗ್ಬಿಟ್ಟೆ. ಅವನ್ ಗ್ಯಾಸ್ ಐತೆ ಅಂತ ಎಷ್ಟು ನೀಟಾಗೈತೆ ನೋಡು. ಒಂಚೂರು ಏನ್ ಬೆಳಿಗ್ಗೆ ಒರ್ಸಲ್ಲ, ಅದನ್ನ ತೊಳ್ಕೊಡ್ಬೇಕು. ಓ, 50 ವರ್ಷ ಬದುಕಿದ್ರೆ ಹೆಚ್ಚು ನಾವೆಲ್ಲ. ಅಜ್ಜಿ ಏನು ನೋವು ಗೀವು ಏನಿಲ್ವಾ? ಏನಿಲ್ಲ, ಏನು ನೋವಿಲ್ಲ, ಏನು ಇಲ್ಲ. ನೋಡಿ ಈಗಲೇ ನೋವು ಅಂತಿಲ್ಲ, ನೋಡ್ಕಲ್ತ್ಕ. ಯಾರು? ನೀನೆ. ಬ್ಲ್ಯಾಕ್ ಕಾಫಿ ಅಂದ್ರೆ ಬರೀ ಇದು ಡಿಕಾಕ್ಷನ್ ಅಷ್ಟೇ. ಕಾಫಿ ಪುಡಿ ಹಾಲು ಇಷ್ಟೆಲ್ಲ ಮಾಡಿರೋದಕ್ಕೇನೆ 101 ವರ್ಷ ಆಗಿರೋದು. ಕೈಯಾಗ ಬಿದ್ದೆ ಇದಾಯ್ತಲ್ಲ, ಹುಷಾರಿ ಆಯ್ತಾ? ಇನ್ನೂ ಊದ್ಕೊಂಡೈತೆ. ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಚೆನ್ನಾಗಿ ಓದ್ಬಿಡು. ಕಾಯ್ತಾ ಇರುತ್ತೆ. ಮುಗಿಸ್ಕೊಂಡ್ ಬರ್ತೀನಿ. ಎಲ್ಲಾದ್ರೂ ಮುಗಿಸ್ಕೊಂಡು ಮುಗಿದ್ಮೇಲೆ ಬರ್ತೀನಿ. ಸ್ವಲ್ಪ ಫೋನ್ ಮಾಡ. ಹೆಚ್ಚಿಗಟ್ಟ ಹೋದವ ಅಂತವ. ಬರ್ಲ ಬಂದ್ಬೋತೀವ. ನಾನು ಗೊತ್ತಿಲ್ಲಪ್ಪ. ನಿನ್ನ ಮೊಮ್ಮಗಳು ಉಂಟು, ನೀವು ಉಂಟು. ನನ್ಗೆ ನಾನು ಮಾಡಿ ಇಕ್ಕದ್ ರೆಡಿ. ನಾನೀಗ ಮಾಡಕ್ಕಾಗಲ್ಲ, ಊಟ ಮಾಡಕ್ಕ ಅಡ್ಗೆ ಮಾಡಕ್ಕಾಗಲ್ಲ ಅಂತವ್ರೆ. ನಂಗೆ ಅನ್ನ ಕೈ ಅಜ್ಜಿ ಬರ್ತೀವಿ. ಹುಷಾರಾಗಿ ಹೋಗಿ. ಬರ್ಲಾ? ಹಂಗಲ್ಲಪ್ಪ, ಹುಷಾರಾಗಿ ಹೋಗಿ. ದೇವರು ಹಚ್ಕಟ್ಟ ಮಾಡಿ ನೋಡು. ಸರಿ ಅಷ್ಟೇ ಅಜ್ಜಿ ಅದು. ಸೊ ಗೈಸ್, ಬೆಳಕಲ್ಲಿ ಬಂದಿದ್ವು, ಆಲ್ರೆಡಿ ಕತ್ಲಾಗಿ ಹೋಗ್ಬಿಟ್ಟಿದೆ. ಬಾ. ಎಂತ
ಕೇಳು. ಹೇಳಿದೆ ಏನು? ಮುಂದಿನ ವರ್ಷಕ್ಕೆ ಅವಳು ಮದುವೆ ಮಾಡೋಣ ಅಂತ ಯಾರ್ದು? ಇನ್ನೇನು ನಂದ ಹಂಗಂತ. ಓಕೆ, ಆಗ ನಾ ಬಿಡು ಮುಂದಿನ ವರ್ಷಕ್ಕೆ. ಅಯ್ಯೋ ನೋಡ್ಕೊಂಡು ನಡಿ. ಹಾಂ ಓಕೆ ಗಾಯ್ಸ್, आवो जी जल्दी. ಆಗ ಅಲ್ಲ ನೋಡು ಎಷ್ಟು ಕತ್ಲಾಗ ಹೋಗ್ಬಿಟ್ಟಿದೆ. ನಾವು ಬೆಳಕಲ್ಲಿ ಬಂದಿದ್ದು, ಬೆಳಕಿದ್ದಾಗ ಹೆಂಗಾಯ್ತು ಗೊತ್ತಾ, ಅಜ್ಜಿ ಮಲ್ಕೊಬಿಟ್ಟು ಎದ್ಬಿಟ್ಟು ಬೆಳಗಾಯ್ತ ಅಂತಂತೆ. ಅಲ್ಲ ನನಗೆ ಫುಲ್ ಶಾಕು. ನೋಡ್ತೀನಿ, ನಾನು ಹೋಗ್ಬೇಕಾದ್ರೆ ಟೈಮ್ ನೋಡಿರ್ಲಿಲ್ವಲ್ಲ. ಅಯ್ಯಯ್ಯೋ ಯಾಕೆ ಹಿಂಗ ಮುಂದಕ್ಕೆ ಹೋಗೋಣ ಅಂತ ಹೋದೆ, ಹಿಂದಕ್ಕೆ ಹೋದೆ. ಸರಿ ನೋಡು, ಅಂದ್ರು ಲೈಟಾಗಿ ಹೊಡಿತಿದೆ ನನಗೆ. ಹೌದಾ, ಅಲ್ಲಿದ್ದಾರೆ ನಮ್ಮಮ್ಮ. ಎಲ್ಲೋ ಇರೋನ್ ಕಾಣ್ತಿದೆ. ನಮ್ಮ ಫುಲ್ ಅಳ್ತಾ ಇದ್ರು ಗೈಸ್, ಹಂಗೆ ಹಂಗೆ ಹಂಗೆ. ಎಷ್ಟಾಗ್ಲಿ ಅವರ ಅಮ್ಮ ಅಲ್ವಾ, ಅಮ್ಮ ಅಲ್ಲ ಅವ್ರು ನಮ್ಮ ಅಮ್ಮಂಗೂ ಅಜ್ಜಿ ಅಲ್ಲ. ಏನಾಗ್ಬೇಕು? ನಮಗೆ ಮುತ್ತಜ್ಜಿ, ನಮ್ಮಂಗ ಅಜ್ಜಿ. ಬರ್ತೀವಿ. ಸರಿ, ಬರ್ತೀವಿ ಬರ್ತೀವಿ. ಮನೆ ನೋಡಿದೀನಲ್ಲ, ಬರ್ತೀನಿ ಬಿಡಿ. ಸರಿ, ಹಂಗೆ ಹೋಗ್ ಕೂರ್ದು ಫೋನ್ ಮಾಡಿ. ಸರಿ, ಅಜ್ಜಿ ಮನೇಲಿ ಏನಾದ್ರು ಒಂದಿವ್ಸ ಊಟ ಮಾಡ್ಕೊಂಡು ಹೋಗೋದು. ನೆಕ್ಸ್ಟ್ ಟೈಮ್ ಬಂದಾಗ ಮಾಡ್ತೀನಿ. ಸರಿ ಬರ್ತೀವಿ. ಹುಷಾರು. ಹುಷಾರಾಗಿ ಹೋಗೋದು. ಸರಿ ಸರಿ. ಅಜ್ಜಿನೇ ಹೇಳ್ತಿದ್ವಿ ಹುಷಾರು. ಅಂದ್ರು ಏನ್ ಚೆನ್ನಾಗ್ ಮಾತಾಡುತ್ತಾರೋ ಹಿಂಗ ಅನ್ನಿಸ್ತಮ್ಮ. ನಿನಗೆ ಏನಾಗ್ಬೇಕು ಹೇಳು? ಮುತ್ತಜ್ಜಿನ. ಅಜ್ಜಿ ಕಣ, ನಮಗೆ ಮುತ್ತಜ್ಜಿ. ಮುತ್ತಜ್ಜಿ, ನಿನಗೆ ಅಜ್ಜಿ. ಹೆಂಗಿತ್ತಮ್ಮ ಮಾತಾಡ್ಸಕ್ ಅಜ್ಜಿ? ಫುಲ್ ಅಳ್ತಾ ಇದ್ದಲ್ಲಮ್ಮ. ಯಾಕಮ್ಮ? ಯಾಕೆ ಹೋದ್ಸಲ ಬಂದಾಗ ಎಷ್ಟು ಇದ್ ಮಾಡ್ತು, ಈಗ ನೆನ್ಪು ಕಡಿಮೆ. ಅಂದ್ರು ನೆನ್ಪಿಟ್ಕೊಂಡೈತಲ್ಲ. ಮಾತಾಡಿಸ್ತಾ ನಿಧಾನಕ್ಕೆ. ಅವ್ರು ಕರ್ಕೊಳ್ದಂಗ್ ಬಂದಿದ್ಯಾ, ಎಷ್ಟು ದಿವ್ಸಕ್ಕೆ ಇವತ್ತು ಬಂದಿದ್ಯಾ? ಯಾರು ನಮ್ಮನ್ ಕರ್ಕೊಳ್ದಂಗ? ಅಜ್ಜಿಗೆಲ್ಲ ಗೊತ್ತಾ ನಮ್ಮಪ್ಪ ಎಲ್ಲ ಹಿಂಗಾಗಿದ್ದೆಲ್ಲ? ಬಂದಿದ್ರ ಅವಾಗೆಲ್ಲ? ಪಾಚಿದಾಗ ಬಂದಿದ್ರು, ಮದ್ವೆಲೆಲ್ಲ ಬಂದಿದ್ರಲ್ಲ. ಮದ್ವೆಗೆಲ್ಲ ಬಂದಿತ್ತು ಅಜ್ಜಿ. ಮದ್ವೆಲಿ ಕರ್ಕೊಂಡ್ ಬಂದಿದ್ರು ಅವ್ರ. ಹೌದಾ? ಇತ್ತು ಒಂದು ವಾರ. ನೀನು ಇವ್ರ ಹತ್ರನೇ ಬೆಳ್ದಿದ್ದೇನಮ್ಮ? ಅಷ್ಟೆಲ್ಲ ಇಲ್ಲ, ಬಟ್ ಗೊತ್ತು ನಂಗೆ. ನಿಮ್ಮ ಅಜ್ಜಿ ಯಾರು? ಸರೋಜ ಅಜ್ಜಿ ಯಾರು? ನೋಡಿ ಗೈಸ್, ನಮ್ಮ ಅಮ್ಮನ್ನ, ನಮ್ಮ ಅಪ್ಪ ಅವ್ರ ಅಮ್ಮನ್ನ ಎಲ್ಲ ಅವರೇ ನೋಡ್ಕೊಂಡಿರೋದು ಅಲ್ಲ ನಮ್ಮ ನಿಮ್ಮ ಅಮ್ಮನ್ನ ಮತ್ತೆ ನಮ್ಮ ಅಪ್ಪ ಅವ್ರ ಅಮ್ಮನ್ನ. ನಮ್ಮ ಅಮ್ಮನಲ್ಲ. ಅಮ್ಮರ ಅಮ್ಮ ಐತಲ್ಲ, ಅವರು ತಂಗಿ ಅಂತ ಅಂತಿರೋದು. ಅವ್ರ ಕಂಡ್ರೆ ಇಷ್ಟ ಅಂತ ಹೇಳಿದ್ದು. ಕ್ಲೀನ್ ಆಗಿರ್ಬೇಕು, ಬ್ಲ್ಯಾಕ್ ಕಾಫಿ ಕುಡಿಯೋದು ಅಂತ ಕ್ಲೀನ್ ಆಗಿತ್ತು ಹೇಳು ಅಜ್ಜಿ. ಹೌದು, 2-3 ಖರ್ಚು ಬಿಟ್ಕೊಂಡೈತೆ. ಒಂದು ಕೈ ಒರ್ಸೋದು, ಒಂದು ಒರ್ಸೋದು, ಡೈಲಿ ತೊಳ್ಕೊಡ್ಬೇಕಂತವ. ಅದಕ್ಕೆ ಮತ್ತೆ 101 ವರ್ಷ ಬದುಕಿಲ್ಲ. ಮೋಟಿ ಅಜ್ಜಿ ಹತ್ರ ಹೋಗಿ ಯಾವಾಗ ಬರ್ತೀಯ ಮತ್ತೆ ಅಂದ್ರೆ ನಾಳೆ ಅಂತೆ. ನಿಂತರ ಮರ್ವಿನ ಕೈಲಿ ಅನ್ಕೊಂಡಿದ್ಯ ಅಜ್ಜಿಗೆ ಬರ್ತಾಬಿಡ್ತಾರೆ. ಪಾಪ ಕಾಯ್ತಾರಂತಲ್ಲ, ಡೋರ್ನೇ ನೋಡ್ತಿರ್ತಾರಂತೆ ಬರ್ತೀನಿ ಅಂತ ಅಂದ್ರೆ. ಅಷ್ಟೇ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೇಲಿ ಇವಾಗ ಚಿಕನ್ ಮಾಡಿದ್ದಾರೆ, ಹೋಗಿ ಚಿಕನ್ ತಿನ್ನೋದು ಅಷ್ಟೇ. ಲೆಟ್ಸ್ ಗೋ ಹೋಮ್. ಏನ್ ಮೋಟಿ ನೀನು ನೆಟ್ ಕ್ಯಾಮ್ರಾಮನ್ ವರ್ಕು ಮಾಡಲ್ವಲ್ಲ ಮೋಟಿ ನೀನು? ಹೀಗೆ ಅಲ್ಲೋಡು ಕಣ್ಣೋಡ. ಸಾರಿ ಮಾಡಲ್ಲ ಹಿಂಗೆ. ಕಣ್ಣೋಡಕ್ ತಗೊಂಡ್ಬರ್ತವಳೆ. ಬೇರೆ ಟೈಮ್ ಆಗಿರ್ ಮಾಡ್ತಿದ್ದೆ. ಓಡ್ಸ್ ಬೇಡ. ಸೊ ನಮ್ಮ ಮನೆಯಲ್ಲಿ ಚಿಕನ್ ಮಾಡಿದ್ದಾರೆ, ಬಾಯಲ್ಲಿ ನೀರು ಬರ್ತಿದೆ. ಫ್ರೈ ಮತ್ತು ಅನ್ನ. ಇದು ಮಾನ್ಯ ಎಕ್ಸ್ಟ್ರಾ ಹಾಕಿದ್ಲು ನನಗೆ, ಅಮ್ಮ ಸಾಕಾಗಲ್ಲ ಅಂತ. ಬಟ್ ಐ ಸೆಟ್ ಸಾಕಾಗುತ್ತೆ ಅಂತ ಬಾಯಲ್ಲಿ ನೀರು ಬರ್ತಾ ಇದೆ ಗೈಸ್. ಚಪಾತಿ, ಅದು ಚಪಾತಿನ ರೊಟ್ಟಿಯಾಗಿ ಹೋಗ್ಬಿಟ್ಟಿದೆ ಗೈಸ್. ಚಪಾತಿ ರೊಟ್ಟಿ ಕಚ್ಚು ಒಂದು ನೋಡೋಣ. ಅಲ್ಲಿ ಚೆನ್ನಾಗಿದ್ರೆ ನಾನು ತಿಂತೀನಿ. ಚೆನ್ನಾಗೈತೆ ಅಂದ್ರೂ ನನಗೆ ಬೇಡ, ನೀನೇ ತಿನ್ನು. ಅಜ್ಜಿಗೆ 101 ವರ್ಷ, ಎಷ್ಟು ಗಟ್ಟು ಮುಟ್ಟಾಗಿದ್ರು. ನನಗೆ ಚಿಕನ್ ತಿನ್ನೋಕೆ ಹಲ್ಲು ನೋವು ಬರ್ತಾ ಇದೆ. ನಂಗೆ ಅರ್ಥ ಆಗ್ತಿಲ್ಲ, ಎಷ್ಟು ನೋವ್ತಿದೆ ಗೊತ್ತಾ? ಸೈಡ್ ಫುಲ್ಲು ಉಳ್ಕಲ್ಲಲ್ಲ, ನಾನೆಲ್ಲ ಫುಲ್ಲು ಫಿಲ್ಲಿಂಗ್ ಮಾಡಿಸಿದ್ದೆ ಗೈಸ್. ನನಗೆಲ್ಲ ಒಂದು 6-7 ಹಲ್ಲು ಉಳ್ಕಲ್ಲಾಗ್ಬಿಟ್ಟಿತ್ತು ಫುಲ್ಲು. ಸೊ ಎಲ್ಲದೂ ಆಮೇಲೆ ರೂಟ್ ಕೆನಾಲ್ಗೆ ಹೋಗ್ಬಿಡುತ್ತೆ ಅಂತೇಳಿ ಫಿಲ್ಲಿಂಗ್ ಮಾಡಿಸ್ಬಿಡಿ ಇವಾಗಲೇ ಅಂದರು ಅಂತ ಫಿಲ್ಲಿಂಗ್ ಮಾಡಿಸಿದ್ದೆ.
ಯಾಕೋ ಇಲ್ಲಿ ಮೇಲೆ ಹಲ್ಲು ಸಿಕ್ಕಾಬಿಟ್ಟ ನೋವ್ತಾ ಇದೆ. ನಾನು ನೆನೆಸ್ಕೋತಾ ಇದ್ದೆ ಅವರ ಏಜ್ವರ್ಗ ಏನಿರಲ್ಲ ನಾವು, ಇನ್ನೊಂದು 20 years ಆದಮೇಲೆ ನಮ್ಮ ಕತೆ ಏನು ಅಂತ. ಈಗಲೇ ಹಿಂಗೆ ಆಲ್ಮೋಸ್ಟ್ ಇನ್ನೇನು ಕಿವಿ ಒಂದು ಕೇಳತ್ತೆ, ಕಣ್ಣು ಕಾಣಲ್ಲ, ಮೈ ಕೈ ನೋವು, ಹಲ್ಲು ಸರಿ ಇಲ್ಲ. ಏನು ಈ ವಯಸ್ಸಿಗೆ ಹಿಂಗೆ ಆಗ್ಬಿಟ್ರೆ ಕತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಯ್ ಗಾಯ್ಸ್, ಸೊ ನಾನು ವ್ಲಾಗ್ ಎಂಡ್ ಮಾಡಿರಲಿಲ್ಲ ಆ್ಯಂಡ್ ಆಲ್ಸೋ ಮಲ್ಕೊಂಡಿದ್ದೆ. ಬಟ್ ಆಲ್ ಆಫ್ ಅ ಸಡನ್ ಐ ಗಾಟ್ ಆ್ಯಂಗ್ಷಿಯಸ್. ಏನಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಐ ಫೆಲ್ಟ್ ಒಂಥರ ಫುಲ್ ನೆಗೆಟಿವ್ ಥಾಟ್ಸ್ ಎಲ್ಲ, ಫುಲ್ ಡಿಸ್ಟರ್ಬ್ಡ್ ಮೈಂಡ್ ಒಂದು ಸ್ವಲ್ಪ ಹೊತ್ತು. ಸೊ ಐ ಜಸ್ಟ್ ವೋಕ್ ಅಪ್ ಆ್ಯಂಡ್ ನೆನೆಸ್ಕೊಂಡೆ ವ್ಲಾಗ್ ಎಂಡ್ ಮಾಡಿರಲಿಲ್ಲ ಅಂತ. ಸೊ ಯಾ, ಐ ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿರ್ತೀರ ಅಂತ. ವ್ಲಾಗ್ ಎಂಜಾಯ್ ಮಾಡಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನೇ ಒಂದು ಥಾಟ್ ಇರಲಿ ಅಥವಾ ಇನ್ನೇನೋ ಕೆಲವು ಸಿಚುವೇಶನ್ಸ್ ಇರುತ್ತೆ. ಸೊ ವಿ ಹ್ಯಾವ್ ನೋ ಒನ್ ಟು ಬ್ಯಾಕ್ ಅಸ್ ಅಪ್. ಸೊ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ವಿ ಶುಡ್ ಗೆಟ್ ಥ್ರೂ ಎವ್ರಿಥಿಂಗ್. ಐ ಹೋಪ್ ಇಟ್ ವಿಲ್ ಬಿ ಆಲ್ ರೈಟ್. So yeah, thank you so much for watching. I love you all. Take care. Bye.